ಕಾನೂನನ್ನು ಕಾಪಾಡ್ತಕ್ಕಂಥ ಕಾನೂನು ಪಾಲನೆ ಮಾಡ್ತಕ್ಕಂಥ ಕಾರ್ಮಿಕ ಇಲಾಖೆಯಲ್ಲೂ ಕೂಡ ಮ್ಯಾನ್ ಪವರ್ ಏಜೆನ್ಸಿಯಿಂದ ಕೆಲಸ ತೋರ್ತಾ ಇದ್ದಾರೆ. ಅವ್ರಿಗೆ ಏನರೇ ಅನ್ಯಾಯ ಆಯ್ತಲ್ಲ, ಆ ಮ್ಯಾನ್ ಪವರ್ ಏಜೆನ್ಸಿದವ ತೆಗೆದು ಬಿಡ್ತಾನೆ ರೀ. ತೆಗೆದು ಬಿಟ್ಟಾಗ ಈ ಅಲ್ಲಿ ಅವ್ನ ಕೆಲಸ ಮಾಡೋದು ಕಾರ್ಮಿಕ ಇಲಾಖೆ ಹೋಗಿ ಕೇಳಪ್ಲಿಲ್ಲ. ಕಾರ್ಮಿಕ ಇಲಾಖೆ ಹೋಗಿ ಕೇಳಿದ್ರೆ ಅವ್ರೇನು ಹೇಳ್ತಾರೆ, ಕಾರ್ಮಿಕ ಇಲಾಖೆ ನೀ ಅವ್ನ ತೆಗೆದು ಕೆಲಸ ಮಾಡಿದೆಪ್ಪ, ಅವನಿಗೆ ನಾವು ಸ್ಯಾಲ್ರಿ ಕೊಟ್ಟು ಅವನಿಗೆ ಹಾಕಿಲ್ಲ. ಜಾರ್ಕೊಳ್ತಕ್ಕಂಥದ್ದು ಕಾರ್ಮಿಕ ಸಮಾಜ ಭದ್ರತೆ ಇರತಕ್ಕಂಥ ವ್ಯವಸ್ಥೆಯನ್ನು ಈ ನೀತಿ ಸಂಹಿತೆಯಲ್ಲಿ ಇದು ಅನ್ಯಾಯ ಅಂತಕ್ಕಂಥ ಕೋರ್ಟಿಗೆ ಹೋಗ್ತಕ್ಕಂಥ ಜವಾಬ್ದಾರಿ ಅವಕಾಶಗಳನ್ನೇ ಈ ಒಂದು ಸಂಹಿತೆಯಲ್ಲಿ ಅದನ್ನು ಕೊಲ್ಯಾಪ್ಸ್ ಮಾಡಿದ್ದಾರೆ ಸರ್. ಒಟ್ಟಾರೆಯಾಗಿ ಕಾರ್ಮಿಕರಿಗಿರ್ತಕ್ಕಂಥ ಕಾನೂನುಗಳನ್ನು ಎಲ್ಲ ಕೊಲ್ಯಾಪ್ಸ್ ಮಾಡಿ ಮಾಲೀಕರ ಬೂಟ್ನಾಗ್ತಕ್ಕಂಥ ಕಾನೂನುಗಳನ್ನು, ಮಾಲೀಕರ ಪರವಾಗಿರ್ತಕ್ಕ ಕಾನೂನುಗಳನ್ನು ಎರಡೂ ಸರ್ಕಾರಗಳು ಸೇರಿ, ನಾವು ಒಂದೇ ಸರ್ಕಾರ ಮಾಡಿದ್ರೆ ಎರಡೂ ಸರ್ಕಾರಗಳು ಸೇರಿ ಕಾರ್ಮಿಕ ಅನ್ಯಾಯ ಮಾಡ್ತದೆ. ಅದನ್ನು ಧಿಕ್ಕರಿಸಿ ನಾವು ಒಂದು 9ನೇ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತೀವಿ. ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ತಿಮ್ಮಾಪುರ ಸರ್ಕಾರದಿಂದ ನಾವೇನೋ ನಿಧಿ ವಿಧಾನಸೌಧದವರೆಗೆ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ್ತೀವಿ. ಅದಕ್ಕೆ ಕಲಬುರಗಿ ಮಹಾಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಭಾಗವಹಿಸಬೇಕು. ಕಾರ್ಮಿಕರಿಗೂ ಈ ಒಂದು ಹೋರಾಟದಲ್ಲಿ ಯಶಸ್ವಿಯಾಗಕ್ಕೆ ತಾವು ಕಾರಣಭೂತರಾಗಬೇಕು ಅಂತಕ್ಕಂಥ ವಿನಂತಿಯನ್ನು JCTU ಜಿಲ್ಲಾ ಸಮಿತಿ ಪರವಾಗಿ ಮಾಡ್ಕೋತೀನಿ. ನಾನು ಪ್ರಭುದೇವ್ ಯಳಸಂಗಿ.